जयं देवी चामुण्डा सर्वभूतापहारिणी जय सर्वगते देवी भद्रकाली नमोऽस्तुते। जयं देवी चामुण्डा सर्वभूतापहारिणी जय सर्वगते देवी भद्रकाली नमोऽस्तुते। सुखकरणी नमो नमो अम्बे दुखहरणी निराकार है ज्योति तुम्हारी तिहु लोक फैली उजियारी शशि ललाट मुख महाविशाल नेत्रलालौर भ्रुकुटि विकराल रूप मातु को अधिक सुहावे दर्श करत जन अति सुख पावे। जय जय दुर्गा जय जय दुर्गा जय 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 दुर्गा। उम संसार शक्ति लय कीना पालन हेतु अन्न धन दीना अन्नपूर्णा हुई जयपाला तुम ही आदि सुंदरी बाला प्रलय काल सबनाशनहारी तुम गौरी शिव शंकर प्यारी शिव योगी तुमरे गुण गावे। ಭೂಮಿ ಒಳಗೆ ಸಿಕ್ಕಿದ್ದಿತ್ತು ಭೂಮಿ ಒಳಗೆ ಸಿಕ್ಕಿತ್ತು ಅದನ್ನ ನಂಗೆ ಚಿಕ್ಕದಾಯ್ತು ದೊಡ್ಡದಾಯ್ತು ಇವಾಗ ಈ ಲೆಕ್ಕಕ್ಕೆ ತಂದು ನಿಲ್ಸಿದ್ದೀವಿ ಅದ್ರ ಮಂದಿ ಇಸ್ಕೊಂಡವಳೆ ಇಷ್ಟು ನಡೆದದೆ ಸಿಕ್ಕದ್ಮೇಲೆ ಏನೇನಾಯ್ತು? ನಾವೆಲ್ಲ ಚೆನ್ನಾಗಾದ್ವಿ. ಹೌದಾ? ನಾವು ಚೆನ್ನಾಗಾದ್ವಿ, ಬಂದು ಭಕ್ತಾದಿಗಳು ಚೆನ್ನಾಗಾದ್ರು. ಅಲ್ಲ ತಾಯಿ ಬಂದಿದ್ರಲ್ಲ, ತಾಯಿ ಬಂದ್ಮೇಲೆ ಏನು ಗುಡಿ ಗಿಡಿ ಕಟ್ಸ್ರಿ ಪೂಜೆ ಪುರಸ್ಕಾರ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರ ಕನ್ಸಲ್ಲೇ? ಹೇಳಿದ್ರು ಸ್ವಾಮಿ, ಗುಡಿ ಸಾಲದು ಗುಡಿ ಕಟ್ಕೊಡ್ರಿ ಅಂತ ಕೇಳಿದ್ರು, ಕಟ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ವಿ. ನಿಮ್ಗೆ ಭೂಮಿ ಮೇಲೆ ಸಿಕ್ತಲ್ಲ, ಸಿಕ್ಕದ್ಮೇಲೆ ನಿಮ್ಗೆ ಯಾವ ರೀತಿ ಇದಾಯ್ತು? ಮುಂಚೆ ಇರಕ್ ಮನೇನೇ ಇರ್ಲಿಲ್ಲ, ಗುಡಿಸ್ಲಾಕೊಂಡಿದ್ವಿ. ಮತ್ತೆ ಊಟ ಮಾಡಕ್ಕೂ ನಮ್ಗೆ ವ್ಯವಸ್ಥೆ ಇರಲಿಲ್ಲ. ಆ ಟೈಮಲ್ಲಿ ಆ ತಾಯಿ ಸಿಕ್ಕಿತ್ತು. ಆಮೇಲೆ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಆ ತಾಯಿ ಕನ್ಸಲ್ಲಿ ಬಂದಂಗೆ ಮನೇಲಿ ಇರಬೇಡಿ, ಇಲ್ಲ ಅಲ್ಲೇ ಒಂದು ನಮಗೆ ಗುಡಿ ಥರ ಮಾಡಿ ಒಂದು ದೀಪ ಅಂಟಿಸ್ಕೊಂಡ್ವಿ. ಒಂದು ನ್ಯೂಸ್ ಪೇಪರ್ ಅಷ್ಟಾಗಲ್ಲ ಇಟ್ಬಿಟ್ಟು ಕಲ್ಲಿಟ್ಕೊಂಡು ನಾವು ದೀಪ ಹಚ್ಕೊಂಡಿದ್ವಿ. ಆಮೇಲೆ ಹಂಗೆ ಸ್ವಲ್ಪ ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ಇಂಪ್ರೂವ್ ಆಯಿತು. ಆಮೇಲೆ ನಮಗೆ ಎಲ್ಲ ಒಳ್ಳೇದಾಯಿತು. ವಾಸ್ತು ಸಂಬಂಧಪಟ್ಟಂತಹ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ವಾಸ್ತು ದೋಷಕ್ಕೆ ವಾಸ್ತು ಪೂಜೆಯನ್ನ ನಿನ್ನೆ ಸಂಪೂರ್ಣವಾಗಿ ನೆರವೇರಿಸಿದ್ದು, ಇವತ್ತು ಪ್ರಾತಃ ಕಾಲದಲ್ಲಿ ಶ್ರೀಯಮ್ಮನವರಿಗೆ ದಿವ್ಯ ಪಂಚಾಮೃತ ಅಭಿಷೇಕ, ಅಲಂಕಾರ ಹಾಗೆ ಲಘುಚಂಡಿಕಾ ಪಾರಾಯಣ ಮಾಡಿ ಲಘುಚಂಡಿಕಾ ಹೋಮ ಹವನಗಳನ್ನ, ಹಾಗೆ ಈ ಕ್ಷೇತ್ರಕ್ಕೆ ಬರತಕ್ಕಂಥವರಿಗೆ ಭಕ್ತಾದಿಗಳಿಗೋಸ್ಕರ ಈ ಒಂದು ಶತ್ರುಬಾಧಗಳು ಮತ್ತೆ ದುಷ್ಟಶಕ್ತಿಗಳು ಸಂಪೂರ್ಣವಾಗಿ ದೃಷ್ಟಿಬಾಧೆಗಳ ನಿವಾರಣೆಯಾಗಲಿ ಅಂತ ಜಗದ್ದಾತ್ರಿಯಾಗಿರತಕ್ಕಂಥ ತಾರಾ ಪ್ರತ್ಯಂಗಿರಿ ಅಮ್ಮನವರ ಹೋಮವನ್ನ ಇವತ್ತು ಸಂಪೂರ್ಣವಾಗಿ ಮಾಡಿ ಅಭಿಜಿನ್ ಲಗ್ನದಲ್ಲಿ ಮಹಾಮಂಗಳಾರತಿ ಪೂಜಾ ಕೈಂಕರ್ಯವನ್ನ ಮಾಡಿದ್ದೇವೆ. ನಾವು ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೂ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ಒಂದೇ ಒಂದು ಗುಡಿಯ ಸಂಪೂರ್ಣವಾಗಿರತಕ್ಕಂಥ ಒಂದು ಪ್ರಾಂಗಣ ಮಾತ್ರ ಇತ್ತು, ಅಂದ್ರೆ ಗರ್ಭಾಂಗಣ ಇತ್ತು. ಸಂಪೂರ್ಣವಾಗಿ ಹೋದ ವರ್ಷ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಧರ್ಮದರ್ಶಿಗಳಾಗಿರತಕ್ಕಂಥ ಶ್ರೀಯುತ ರಾಮಚಂದ್ರಪ್ಪನವರು ಯಾವುದೋ ಒಂದು ಮುಖಾಂತರವಾಗಿ ನಮ್ಮನ್ನ ಭೇಟಿ ಮಾಡಿದ್ರು. ಈ ಕ್ಷೇತ್ರಕ್ಕೆ ಹೋದ ವರ್ಷ ಬಂದಾಗ ಏನು ಇರಲಿಲ್ಲ. ಈ ಕ್ಷೇತ್ರ ಇವಾಗ ಅಭಿವೃದ್ಧಿ ಆಗಿದೆ. ಇವರಿಬ್ಬರೇ ದಂಪತಿಗಳು ಇರುವರು ಕೂಡ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಆ ದೇವಸ್ಥಾನವನ್ನ ಪೂಜೆ ಪುನಸ್ಕಾರಗಳನ್ನ ನಿತ್ಯ ಅನುಷ್ಠಾನಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ಈ ಕ್ಷೇತ್ರಕ್ಕೆ ಅಪಾರವಾಗಿರತಕ್ಕಂಥ ಭಕ್ತಾದಿಗಳು ಬಂದು ಅಮ್ಮನವರ ಹತ್ರ ಯಾವ ಸಂಕಲ್ಪವನ್ನ ಪ್ರಾರ್ಥನೆ ಮಾಡ್ತಾರೋ ಆ ಸಂಕಲ್ಪಗಳಿಗೆ ಅಮ್ಮನವರು ಸಂಪೂರ್ಣವಾಗಿ ನೆರವೇರಿಸ್ತಾ ಇದ್ದಾಳೆ. ಕೋರ್ಟ್ ಕಚೇರಿಗಳಲ್ಲಿ ಭೂಮಿ ವ್ಯಾಜ್ಯಗಳಾಗಿರಬಹುದು,
ಮತ್ತೆ ಮನೆ ಕಡೆ ಸಮಸ್ಯೆಗಳಾಗಿರಬಹುದು. ಅಂತಹ ಸಮಸ್ಯೆಗಳನ್ನ ಯಾರು ಬಂದು ಅಮ್ಮನವರನ್ನ ದರ್ಶನ ಮಾಡಿ ಸಂಕಲ್ಪ ಮಾಡ್ತಾರೋ ಅವರುಗಳಿಗೆ ಅನೇಕ ಕೆಲಸಗಳಾಗಿದೆ. ಇನ್ನು ಹೆಚ್ಚಿನದಾಗಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಸಂಪೂರ್ಣವಾಗಿ ಅಮ್ಮನವರ ಅನುಗ್ರಹ ತೆಗೆದುಕೊಂಡು ಹೋಗಬೇಕು ಅಂತ ಈ ಮಾತೆ ಗುರುಭ್ಯೋ ನಮಃ. ಹರಿ ಓಂ. तुम्हें सदा पूजे नर नारी प्रेम भक्ति में जो यश गावे दुख दारिद्र्य निकट नहीं आवे ध्यावे तुम्हें जो वर मन लाई जन्म मरणता को छुट जाए